ವಿಷ್ಣುರ್ನಾರಾಯಣಃ ಕೃಷ್ಣೋ ವೈಕುಂಠೋ ವಿಷ್ಟರಶ್ರವಾಃ ದಾಮೋದರೋ ಹೃಷೀಕೇಶಃ ಕೇಶವೋ ಮಾಧವಸ್ವಭೂಃ ದೈತ್ಯಾರಿಃ ಪುಂಡರೀಕಾಕ್ಷೋ ಗೋವಿಂದೋ ಗರುಡಧ್ವಜಃ ಪೀತಾಂಬರೋಚ್ಯುತಃ ಶಾರ್ಂಗೀ ವಿಶ್ವಕ್ಸೇನೋ ಜನಾರ್ದನಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನೋಡೋಣ. ಮುಖ್ಯವಾಗಿ ಯುಗಾದಿ ಹಬ್ಬ ಅನ್ನುವಂಥದ್ದು ನಮಗೆ ಹೊಸ ವರ್ಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಹ್ಯಾಪಿ ನ್ಯೂ ಇಯರ್ ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ನಾವು ಕೂಡ ನೂತನ ಸಂವತ್ಸರ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ತುಲಾರಾಶಿಯವರಿಗೆ ಯಾವ ಥರ ಇದೆ ಜನವರಿ ತಿಂಗಳು ನೋಡಿ. ಈ 4ನೇ ಮನೆ ಅನ್ನುವಂಥದ್ದು ತುಂಬಾ ಬಲಿಷ್ಠವಾದ ಸ್ಥಾನ. ಒಬ್ಬ ಮನುಷ್ಯ, ಒಂದು ಹೆಣ್ಣಾಗಲಿ ಗಂಡಾಗಲಿ, ಎಷ್ಟರ ಮಟ್ಟಿಗೆ ಸುಖ ಸಂತೋಷ ಪಡ್ತಾರೆ ಅನ್ನೋದಕ್ಕೆ 4ನೇ ಮನೆಯನ್ನು ಸೂಚಿಸುತ್ತೆ. ಯಾಕೆ 4ನೇ ಮನೆ ಹೇಳ್ತಾ ಇದೆ ಅಂದರೆ, 4 ಗ್ರಹಗಳು 4ನೇ ಮನೆಗೆ ಬಂದು ಕುತ್ಕೋತಾ ಇದೆ ಜನವರಿ ತಿಂಗಳು. ಅದರ ಫಲ ಹೇಗಿದೆ? ಮೊದಲನೇದಾಗಿ ತುಲಾರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದು ಗುರುಬಲ ಅನ್ನುವಂಥದ್ದಿದೆ. ಗುರುಬಲ ತುಲಾರಾಶಿಯವರಿಗಿದ್ರೆ ಯಾವುದೇ ಅಡ್ಡಿ ಆಟಂಕಗಳಿಲ್ಲ, ಭಯ ಇಲ್ಲ, ಸಮಸ್ಯೆಗಳಿಲ್ಲ, ಏನೂ ತೊಂದರೆ ಇಲ್ಲ. ಗುರುವಿನ ದೃಷ್ಟಿ, ಗುರು ನಿಮಗೆ 3 ಮತ್ತು 6ನೇ ಮನೆ ಅಧಿಪತಿ, ಸ್ಥಾನಾಧಿಪತಿ. ಧೈರ್ಯ ಹೆಚ್ಚಾಗಿರುತ್ತೆ ತುಲಾರಾಶಿಯವರಿಗೆ. ಸಾಲ ಜಾಸ್ತಿ ಮಾಡೋದಿಲ್ಲ, ಇರೋ ಸಾಲ ತೀರಿಸ್ಕೊಂಡ್ಬರ್ತೀರ. ರೋಗಗಳು ಜಾಸ್ತಿ ಉತ್ಪತ್ತಿ ಆಗಲ್ಲ. ದೇಹ ಬಲಿಷ್ಠವಾಗಿರುತ್ತೆ. ಶತ್ರುಗಳು ನಿಮಗೆ ಪಲಾಯನವಾಗ್ತಾರೆ, ಮಿತ್ರರಾಗ್ತಾರೆ. ಇದೆಲ್ಲ ಗುರುವಿಂದ ನಿಮಗೆ ಪ್ಲಸ್ ಹಣ ಸಂಪಾದನೆ, ಸಂತಾನ ಅಭಿವೃದ್ಧಿ, ಶುಭ ಕಾರ್ಯಗಳು ಎಲ್ಲವನ್ನ ಗುರು ಕೊಡ್ತಾ ಬರ್ತಾರೆ. ಶನಿಯಿಂದ ಏನಾದರೂ ಸಮಸ್ಯೆನ? ಇಲ್ಲ. ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ, ಸುಖ ಸ್ಥಾನಕ್ಕೆ ಅಧಿಪತಿ. ಅವ್ರು ನಿಮ್ಗೆ 6ನೇ ಮನೆಯಲ್ಲಿದ್ದಾರೆ. ಯಾವುದೇ ಸಾಡೆ ಸಾತಿ ಅಥವಾ ಅರ್ಧಾಷ್ಟಮ, ಅಷ್ಟಮ, ಪಂಚಮ ಇತ್ಯಾದಿ ಜನ್ಮ ಶನಿ ದೋಷಗಳು ತುಲಾರಾಶಿಯವರಿಗೆ ಇಲ್ಲ. ಶನಿನೂ ಪಾಸಿಟಿವ್, ಈ ಕಡೆ ಗುರುನೂ ಪಾಸಿಟಿವ್. ಶನಿ ಗುರುಗಳು ಚೆನ್ನಾಗಿತ್ತು ಅಂದರೆ ಇನ್ನೇನು ತೊಂದರೆ ಇಲ್ಲ. 5ನೇ ಮನೆಯಲ್ಲಿ ರಾಹುನು ಕೆಟ್ಟದ್ದು ಮಾಡಲ್ಲ, 11ನೇ ಮನೆಯಲ್ಲಿರ್ತಕ್ಕಂಥ ಕೇತುನು ಕೆಟ್ಟದ್ದು ಮಾಡಲ್ಲ. ಆಯಿತು. ಹಾಗಾದರೆ ನಿಮ್ಮ ರಾಶಿಯಿಂದ 2ನೇ ಮನೆ ಅಧಿಪತಿ ಹಾಗೂ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ 15ನೇ ತಾರೀಕಿನವರೆಗೂ ತನ್ನ ಮಿತ್ರನ ಮನೆಯಲ್ಲಿದ್ದು ನಿಮಗೆ ಒಳ್ಳೆಯ ಫಲನೇ ಕೊಡ್ತಾ ಇದ್ರು. ವಿವಾಹ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಶುಭ ಕಾರ್ಯ ಸಂಬಂಧಪಟ್ಟಂಥ ವಿಚಾರದಲ್ಲಿ, ನಿಮ್ಮ ಹಣ ಸಂಪಾದನೆ, ಕುಟುಂಬದಲ್ಲಿ ವೃದ್ಧಿ, ನಿಮ್ಮ ಮಾತಲ್ಲಿ ಶಕ್ತಿ, ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ, ಇದೆಲ್ಲ ನಿಮಗೆ ಮಿತ್ರ ಫಲಗಳು ಕೊಡ್ತಾ ಬಂದರು ಕುಜ. ಈಗ ಇನ್ನೊಂದು ಮೆಟ್ಲು ಮೇಲಕ್ಕೆ ಹತ್ತಿ ಕುಜ ಬಂದು ನಿಮಗೆ ವಿಶೇಷವಾಗಿ 15ನೇ ತಾರೀಕು 4ನೇ ಮನೆಗೆ ಹೋಗಿ ಕುತ್ಕೋತಾರೆ, ಸುಖ ಸ್ಥಾನಕ್ಕೆ. ಅಲ್ಲಿಗೇನಾಯಿತು? ಡಬಲ್ ಅಭಿವೃದ್ಧಿ. ಉಚ್ಚ ಸ್ಥಾನದಲ್ಲಿ ಪೀಕ್ ಪೊಸಿಷನ್ ಎಕ್ಸಾಲ್ಟೆಡ್ ಅಲ್ಲಿ ಇದ್ದಂಥ ಕುಜ ನಿಮಗೆ ಜನವರಿ 15ನೇ ತಾರೀಕು ನಂತರ ಅತ್ಯಂತ ಬಲಿಷ್ಠವಾದ ಫಲ ಕೊಡ್ತಾರೆ. ಅತ್ಯಂತ ಬಲಿಷ್ಠ. ಇದು ನಿಮಗೆ ಬಹಳಷ್ಟು ಅನುಕೂಲವಾಗುವಂತಹ ಒಂದು ಸಂದರ್ಭ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ. ವಿದ್ಯಾಕ್ಷೇತ್ರದಲ್ಲೂ ಅತ್ಯಂತ ಸಂತೋಷ, ಲಾಭ ಪ್ಲಸ್ ಸಕ್ಸಸ್, ಅಭಿವೃದ್ಧಿ. ಇದೊಂದು ಪ್ಲಸ್ ಪಾಯಿಂಟ್ ಆಯ್ತಾ. 2ನೇದು, ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ, ದೇಹ ಮತ್ತು ಅದೃಷ್ಟಕ್ಕೆ ಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ, ಅವರು ಕೂಡ ನಿಮಗೆ 12ನೇ ತಾರೀಕಿನವರೆಗೂ 3ನೇ ಮನೆಯಲ್ಲಿದ್ದು 50% ಬಲಿಷ್ಠವಾಗಿದ್ದರೆ 12ನೇ ತಾರೀಕಿಂದ ಅವರು ಸುಖ ಸ್ಥಾನಕ್ಕೆ ಹೋಗ್ತಾರೆ. ಈ ತಿಂಗಳು ಪೂರ್ತಿಯಾಗಿ ಶುಕ್ರ ನಿಮಗೆ ಚತುರ್ಥದಲ್ಲಿದ್ದು ಸುಖವನ್ನು ಕೊಟ್ಟು, ಅದೃಷ್ಟವನ್ನು ಕೊಟ್ಟು, ದೇಹವನ್ನು ಗಟ್ಟಿ ಮಾಡ್ತಾರೆ. ಇನ್ನು ರಾಶಿಯಿಂದ 12 ಮತ್ತು 9ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧನೂ 17ನೇ ತಾರೀಕು ನಿಮಗೆ 50% ಇರುವಂಥ ಬುಧ, ಅವರು ಮಿತ್ರನ ಮನೆಗೆ ಬಂದು 4th ಹೌಸ್ ಸುಖ ಸ್ಥಾನಕ್ಕೆ ಬಂದು, ಬುಧನೂ ನಿಮಗೆ ವಿದೇಶಿ ಪ್ರಯಾಣ ಆಗ್ಬೋದು, ಅಥವಾ ನಿಮ್ಮ ಒಂದು ಜೀವನದ ಅಭಿವೃದ್ಧಿ ಆಗ್ಬೋದು, ಭಾಗ್ಯಗಳಾಗ್ಬೋದು, ಇದೆಲ್ಲ ಕೊಡ್ತಾ ಬರ್ತಾರೆ. ಒಂದು ನೆಗೆಟಿವ್ ಏನಪ್ಪ ಅಂದರೆ, ಈ ಎಲ್ಲ ಸ್ಥಾನಕ್ಕೂ ರಾಜಸ್ಥಾನ ಯಾವುದಂದ್ರೆ 11ನೇ ಮನೆ ಲಾಭಸ್ಥಾನ. ಈ ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಮಾತ್ರ 14ನೇ ತಾರೀಕು ಶತ್ರು ಮನೆಗೆ ಬಂದ್ಬಿಡ್ತಾರೆ, ಅಂದರೆ 4ನೇ ಮನೆಗೆ ಬರ್ತಾರೆ. ಅಲ್ಲಿಗೆ ನಿಮಗೆ ಎಲ್ಲ ಅಭಿವೃದ್ಧಿ ಆಗುತ್ತೆ. 0 to 99% ಅಭಿವೃದ್ಧಿ ಆಗುತ್ತೆ. ವಿದ್ಯಾಕ್ಷೇತ್ರದಲ್ಲಿ, ಮತ್ತು ನಿಮ್ಮ ಜಾಬಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಆರೋಗ್ಯದಲ್ಲಿ,
ಪ್ರತಿಯೊಂದರಲ್ಲೂ ನಿಮಗೆ ಪಾಸಿಟಿವ್ 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 ಬರ್ತಾ ಇರುತ್ತೆ. ನೆಗೆಟಿವ್ ಅನ್ನುವಂಥ ಮಾತೇ ಇಲ್ಲದೆ ಈ ತಿಂಗಳು ಪೂರ್ತಿ ನಿಮಗೆ ಆಗುತ್ತೆ. ಅದು ಕೊನೆ ಹಂತಕ್ಕೆ ಬಂದು ಸಕ್ಸಸ್ ಆಗಬೇಕು ಅನ್ನೋಂಥ ಟೈಮಲ್ಲಿ ಲಾಭ ಪಡೆಯೋ ವಿಚಾರದಲ್ಲಿ ಸೂರ್ಯ ಬಂದು ಶತ್ರುಸ್ಥಾನಕ್ಕೆ ಬಂದ್ಬಿಡ್ತಾರೆ. 14ನೇ ತಾರೀಕು ನಂತರ ಸೂರ್ಯ ಶತ್ರುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭಗಳು ನಿಮಗೆ ಬರೋದಿಲ್ಲ. ನೀವು ಸಂಪಾದನೆ ಮಾಡ್ತೀರಾ, ಮಾಡಿ ಸಂಪಾದನೆ ಸಾಲ ತೀರ್ಸೋಕ್ಕೋ ಆ ಖರ್ಚು ಈ ಖರ್ಚು ಅಂತ ಆಗ್ಬಿಡ್ತೀವಿ ಹೊರತು ಯಾವುದು ಉಳಿಸೋಕ್ಕಾಗಲ್ಲ. ತುಲಾರಾಶಿಯವರು ಈ ತಿಂಗಳು ಯಾವುದು ಉಳಿಸೋಕ್ಕಾಗಲ್ಲ, ಸ್ವಲ್ಪ ಶ್ರಮ ಪಡ್ತೀರಾ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಉಳಿಸೋದಕ್ಕೆ ಪ್ರಯತ್ನ ಪಡಿ, ಯಾವುದು ವೇಸ್ಟ್ ಖರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೂರ್ಯ ಚೆನ್ನಾಗಿರೋದ್ರಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ದರ್ಶನ, ಸೂರ್ಯ ಪ್ರಾರ್ಥನೆ ಅದೆಲ್ಲ ಮಾಡುವಂಥದ್ದು ಬಹಳ ಮುಖ್ಯ. ಸಾಧ್ಯವಾದರೆ ಪ್ರತಿ ಭಾನುವಾರ ಸೂರ್ಯನಿಗೆ ವಿಶೇಷವಾಗಿ ದರ್ಶನ ಮಾಡಿ ಒಂದು ಅರ್ಚನೆ ಮಾಡಿಸಿ, ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನಿಗೆ ಸೂರ್ಯ ಶತ್ರು, ಸಪೋರ್ಟ್ ಮಾಡಲ್ಲ. ಜನರಲೈಸ್ ಆಗಿ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮಧ್ಯೆ ಈ ತಿಂಗಳಲ್ಲಿ ಒಂದು 4 ವಿಶೇಷ ಇದೆ. ಏನು? 14ನೇ ತಾರೀಕು ಮಕರ ಸಂಕ್ರಾಂತಿ, ಅವತ್ತು ಸಂಕ್ರಾಂತಿ ಹಬ್ಬ. ಧನುರ್ಮಾಸ ಪೂಜೆ ಅವತ್ತು ಸಮಾಪ್ತಿ ಆಗುತ್ತೆ. ಅವತ್ತೇ ಭೋಗಿ ಹಬ್ಬ ಕೂಡ ಇದೆ. ಇನ್ನು 15ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಶುಭ ಕಾರ್ಯಗಳು ಶುರುವಾಗುವಂಥದ್ದು ಉತ್ತರಾಯಣದಲ್ಲೇ ಜಾಸ್ತಿ, ಶುಭ ಕಾರ್ಯಗಳು ನಡೆಯುವಂಥದ್ದು ಉತ್ತರಾಯಣದಲ್ಲೇ ಜಾಸ್ತಿ. ದೇವಸ್ಥಾನದ ಕುಂಭಾಭಿಷೇಕಗಳಿಂದ ಹಿಡಿದು ವಿವಾಹ, ಉಪನಯನ, ಗೃಹ ಪ್ರವೇಶ ಆದಿ ಸಮಸ್ತ ಶುಭ ಕಾರ್ಯಗಳು ನಿಮಗೆ ಉತ್ತರಾಯಣದಲ್ಲಿ ಮಾಡಿದ್ರೆ ಬಹಳ ವಿಶೇಷ. ಇನ್ನು 24ನೇ ತಾರೀಕು ಕುಮಾರ ಷಷ್ಠಿ, ಸುಬ್ರಹ್ಮಣ್ಯನ ಆರಾಧನೆ. 25ನೇ ತಾರೀಕು ರಥ ಸಪ್ತಮಿ. ಅವತ್ತಿನ ದಿನ ರಥ ದರ್ಶನ ಮಾಡಿ ಎಕ್ಕದಿನ ದೇಹದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದು, ಸೂರ್ಯನಿಗೆ ನಮಸ್ಕಾರ ಮಾಡಿ ಪಾಯಸ, ರವೆ ಪಾಯಸ ಅಥವಾ ಗೋಧಿ ಪಾಯಸ ಮಾಡಿಕೊಂಡು ನೀವು ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡೋದು. ಜನರಲೈಸ್ ಆಗಿ ಹೇಗಿದೆ ಈ ತಿಂಗಳು ಅಂತಂದರೆ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಬೇರೆ ಬಿಟ್ಟರೆ ಇನ್ನು ಯಾವುದರಲ್ಲೂ ಸಮಸ್ಯೆಗಳಿಲ್ಲ. ಸಂಘ ಸಂಸ್ಥೆಗಳಲ್ಲಿ ಜಯತ್ವ ಪ್ರಾಪ್ತಿ, ವಾಹನ ಚಾಲಕರಿಗೆ, ವಾಹನ ಮಾಲೀಕರಿಗೆ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ಮೃಷ್ಟಾನ್ನ ಭೋಜನ, ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಒಳ್ಳೆ ವ್ಯಾಪಾರ. ವೈವಾಹಿಕ ಜೀವನದಲ್ಲಿ ತೃಪ್ತಿದಾಯಕವಾಗಿರುತ್ತೆ. ಭಯ ಆತಂಕ ದೂರ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬಂದರೂ ಕೂಡ ಅದನ್ನು ಸರಿ ಮಾಡ್ಕೋತೀರಾ. ಕೆಲಸ ಕಾರ್ಯಗಳಲ್ಲಿ ಸೇವಕರಿಂದ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ. ಹೊಸ ಬಟ್ಟೆ, ಹೊಸ ವಾಹನ, ಬಂಗಾರ, ಹೊಸ ಮನೆ ಇತ್ಯಾದಿಗಳು ಖರೀದಿ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಅಧಿಕ ತಿರುಗಾಟ, ಪುಣ್ಯಕ್ಷೇತ್ರಗಳ ದರ್ಶನ, ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಅತ್ಯಂತ ಪ್ರಗತಿ, ಸ್ನೇಹಿತರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ, ಇಷ್ಟಾರ್ಥಗಳು ನೆರವೇರುತ್ತೆ, ಮನಸ್ಸಿಗೆ ಉಲ್ಲಾಸಮಯವಾಗಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆದು ಪೂಜೆ ಹಾಗೂ ದಾನದಲ್ಲಿ ನೀವು ತೊಡಕೊಳ್ತೀರಾ. ಗುರುಗಳ ಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ. ಜನಸಂಪರ್ಕ ಹೆಚ್ಚಾಗುತ್ತೆ. ಸ್ನೇಹಿತರ ಪರಿಚಯದಿಂದ ಸಂತೋಷ ಆಗುತ್ತೆ. ನೂತನ ವ್ಯಕ್ತಿಗಳ ಪರಿಚಯದಿಂದ ಕೂಡ ಸಕ್ಸಸ್ ಸಿಗುತ್ತೆ. ಸ್ಥಾನಪಲ್ಲಟ ಆಗಿ ನಿಮಗೆ ಪಾಸಿಟಿವ್ ಆಗಿ ಸಂತೋಷ ಇರುತ್ತೆ. ಮತ್ತೆ ಪತ್ರ ವ್ಯವಹಾರಗಳು, ಆಸ್ತಿ ಖರೀದಿಯಲ್ಲಿ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಂಥ ಭಯ ಇದ್ರೂ ಕೂಡ ದೂರವಾಗಿ ಅತ್ಯಂತ ಬಲಿಷ್ಠವಾದ ಫಲ ಸಿಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಯಾಗಿ ನಿಮಗೆ ಕಣ್ಣುಗಳ ಸಮಸ್ಯೆ ದೂರವಾಗುತ್ತೆ. ಕಣ್ಣುಗಳ ಸಮಸ್ಯೆ ಮಾತ್ರ ಆರೋಗ್ಯದಲ್ಲಿ ದೂರವಾಗುತ್ತೆ, ಅದು ಬಿಟ್ಟು ಬೇರೆ ಆರೋಗ್ಯದ ಕಡೆ ಗಮನ ಕೊಡ್ಕೋಬೇಕು. ಕುಟುಂಬದಲ್ಲಿ ಒಂದು ಸಂತಸದ ವಾತಾವರಣ, ಬಂಧು ಮಿತ್ರರ ಸಹಾಯ ಹಸ್ತ ಇವೆಲ್ಲ ನಿಮಗೆ ಹೆಚ್ಚು ಸಿಗುತ್ತೆ. ಸಾಧ್ಯವಾದಷ್ಟು ಈ ತಿಂಗಳು ಗೋಧಿಯನ್ನು ದಾನ ಮಾಡಿ. ನಿಮ್ಮ ಕೈಯಲ್ಲಿ ಆದರೆ ಮನೆಯಲ್ಲಿ ಒಂದು ಚಪಾತಿ ಮಾಡೋದು, ಒಂದು 10 ಜನ ಬಡವರಿಗೆ ದಾನ ಮಾಡೋದು, ಒಂದು ಗೋಧಿ ಪಾಯಸ ಮಾಡೋದು, ಒಂದು 10 ಜನಕ್ಕೆ ದೇವಸ್ಥಾನದಲ್ಲೋ ಎಲ್ಲಾದರೂ ವಿನಿಯೋಗ ಮಾಡೋದು, ಒಂದು ರವೆ ಉಪ್ಪಿಟ್ಟು ಮಾಡೋದು, ಯಾರಾದ್ರೂ ಒಂದು ನಿಮ್ಮ ಶಕ್ತಿ, ನಿಮ್ಮ 1 kg ಇದ್ರೆ 1 kg ಮಾಡಿ, 10 kg 10 kg ಮಾಡಿ. ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಿಮ್ಗೆ ಯಾರಾದ್ರೂ ಹುಟ್ಟಿದ ಹಬ್ಬ ಇದೆಯಾ, ಒಂದು ಅನಾಥಾಶ್ರಮಕ್ಕೆ ಹೋಗಿ, ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಗೋಧಿ ಅಥವಾ ರವೆ ಸಂಬಂಧಪಟ್ಟಂತೆ ಅಡುಗೆ ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ಬಡಿಸಿ ಅವ್ರ ಜೊತೆ ಕೂತ್ಕೊಂಡು ನೀವು ಊಟ ಮಾಡಿ. ಅದು ಒಂದು ದಾನದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಏನೂ ಚಿಂತೆ ಮಾಡೋದು ಬೇಡ. ಈ ತಿಂಗಳು ಪೂರ್ತಿ ಗೋವಿಗೆ ಹಸು ದರ್ಶನ ಮಾಡಿ, ಗೋವಿಗೆ ಏನಾದರೂ ತಿನ್ನಕ್ಕೆ ಕೊಡಿ, ಗೋಗ್ರಾಸವನ್ನು ಕೊಡಿ, ಅದು ನಿಮಗೆ ತುಂಬ ಒಳ್ಳೆ ಫಲ ಕೊಡುತ್ತೆ. ಗೋದರ್ಶನ ನಿಮಗೆ ವಿಶೇಷವಾದಂಥ ಅಭಿವೃದ್ಧಿ ಮತ್ತು ಫಲ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ತುಲಾರಾಶಿಯವರು ಈ ತಿಂಗಳು ಅತ್ಯಂತ ಶುಭ ಸಮಯ. ಆರೋಗ್ಯದಲ್ಲಿ ಎಚ್ಚರಿಕೆ, ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಭಗವಂತ ಒಳ್ಳೇದು ಮಾಡ್ತಾನೆ. ಇನ್ನು ವೀಕ್ಷಕರೇ, ನಾವು ಈ ಜೂನ್ 2ನೇ ತಾರೀಕು 2026ಕ್ಕೆ ಒಂದು ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ. ಗುರು ಬದಲಾವಣೆ ಆಗ್ತಾ ಇದೆ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಬಂದು ಸುಖ ಸ್ಥಾನಕ್ಕೆ ಬರ್ತಾರೆ. ಇದರ ಸಲುವಾಗಿ ಜೂನ್ 2ನೇ ತಾರೀಕು ಈ ಗುರು ಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹೋಗುವಂಥ ರೋಡಲ್ಲಿ ಅತ್ತಿಬೆಲೆ ಅನ್ನುವಂಥ ಜಾಗದಲ್ಲಿ ನಡೆಯುತ್ತೆ. ಅದರದೊಂದು ಲೊಕೇಶನ್ ಅದೆಲ್ಲ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಮಂತ್ ವಿಡಿಯೋ, ಅದಕ್ಕೆ ಮಾರ್ಚಲ್ಲೋ ಏಪ್ರಿಲಲ್ಲೋ ನಾನು ಪಿನ್ ಪಾಯಿಂಟ್ ಮಾಡ್ತೀನಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ಪಾಲ್ಗೊಳ್ಬೇಕು. ಯಾಕಂದರೆ ನನ್ನ ಹತ್ರನೇ ಅಂತಲ್ಲ, ನೀವು ಎಲ್ಲಾದರೂ ಮಾಡಿಸ್ಬೋದು, ಒಟ್ಟು ಮಾಡಿಸ್ಕೊಡಿ. ಈ ಪೂಜೆಗೆ ನೀವು ಪಾಲ್ಗೊಳ್ಬೇಕು ಅಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ಪೋಸ್ಟಲ್ ಅಡ್ರೆಸ್ಸನ್ನು ನೀವು ವಿಶೇಷವಾಗಿ ನಾನೊಂದು ನಂಬರನ್ನು ಹೇಳ್ತೀನಿ, 8431384001. ಈ ನಂಬರ್ಗೆ ಫೋನ್ ಮಾಡಿ
ನೀವು ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಬುಕ್ ಮಾಡಿಕೊಂಡ್ರೆ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಈ ಒಂದು ಗುರುಶಾಂತಿ ಮಹಾಯಾಗ ನಡೆಯುತ್ತೆ. 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ, ಅದರ ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೇಶ್ವರ ಹೋಮ ವಿಶೇಷವಾಗಿ ನಡೆಯುತ್ತೆ. ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮವನ್ನು ಮಾಡಲಾಗುತ್ತೆ. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 1,001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. ಕರುಂಗಲಿ ಮಾಲೆ ಅನ್ನುವಂಥದ್ದು ನಿಮಗೆ ಪೂಜೆಲಿಟ್ಟು ಪ್ರಸಾದ ಮನೆಗೆ ಬಂದು ತಲುಪುತ್ತೆ. ಅದಕ್ಕೆ ಪೋಸ್ಟಲ್ ಅಡ್ರೆಸ್ ಸಮೇತವಾಗಿ ಪಿನ್ ಕೋಡ್ ಸಮೇತವಾಗಿ ನೀವು ಕಳಿಸ್ಕೊಡ್ಬೇಕು. ಹೋದ್ಸಲ ನಾವು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಲಾಸ್ಟಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ 100 ಜನಕ್ಕೆ ನಾವು ಪ್ರಸಾದವನ್ನು ಕಳಿಸೋಕ್ಕಾಗಲಿಲ್ಲ, ಭಾಳ ಶ್ರಮ ಆಗ್ಬಿಡ್ತು, ಸ್ವಲ್ಪ ತೊಂದರೆಗಳಾಗ್ಬಿಡ್ತು. ಈ ಸಲ ಆ ಥರ ಆಗಬಾರ್ದು ಅಂತ ಕೇವಲ 1,001 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಆ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನು, ಅದಾದಮೇಲೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಗೆ ಮಾಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ನೇರವಾಗಿ ಬಂದು ಸ್ವಾಮಿ ದರ್ಶನ ಮಾಡಿ, ರಾಜರಾಜೇಶ್ವರಿ ಅಮ್ಮನವರು, ಆಂಜನೇಯ ಸ್ವಾಮಿ, ಶನೇಶ್ವರ ಮಹಾಕ್ಷೇತ್ರ ಅಲ್ಲಿ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ನೀವು ನಿಮ್ಮ ಮನೆಯವರು, ಕುಟುಂಬ ಪರಿವಾರ, ಬಂಧುಗಳು, ಮಿತ್ರರು ಎಲ್ಲರನ್ನೂ ಕರ್ಕೊಂಡು ಬರ್ಬೋದು. ಅದಕ್ಕೆಲ್ಲ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಮಹಾಯಾಗ, ಇದಕ್ಕೆ ಖಂಡಿತ ಪಾಲ್ಗೊಳ್ಳಿ. ಶಿವಗುರು ಸಂಕೇತವಾಗಿರ್ತಕ್ಕಂಥ ಕರುಂಗಲಿ ಮಾಲೆ ನಿಮ್ಮ ಮನೆಗೆ ಪ್ರಸಾದ ಬರುತ್ತೆ. ಅದನ್ನು ನೀವು ಕತ್ತಿಗೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಅನ್ನೋದು ಇನ್ಕ್ರೀಸ್ ಆಗಿ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಓವರಾಲ್ ನೋಡಿದಾಗ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಕೇವಲ 1,001 ಜನಕ್ಕೆ ಮಾತ್ರ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. 1,001 ರೂಪಾಯಿ ಮಾತ್ರ ಇದಕ್ಕೆ ಇರುತ್ತೆ. ಆ ಥರ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪೂಜೆಗೆ ಬಂದು ಯಾಗವನ್ನು ದರ್ಶನ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.